ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದರೆ ನಿನ್ನೆಯಿಂದ ಬಂದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ನಡೀತಾ ಇದೆ. ಟ್ರೆಂಡ್ ಅನ್ನೋದಕ್ಕಿಂತ ಒಂದು ವಿಚಾರನ ಎತ್ಕೊಂಡು ಸೊ ಎಲ್ಲರೂ ಧ್ವನಿ ಎತ್ತುತ್ತಾ ಇದ್ದಾರೆ. ಇದು ಧ್ವನಿ ಎತ್ತಬೇಕಾಗಿರ್ತಕ್ಕಂಥ ವಿಚಾರನೇ. ಸೊ ಇವತ್ತು ನಾನೊಂದು ಆ ಒಂದು ವಿಚಾರದ ಬಗ್ಗೆ ಒಂದೆರಡು ಮನದಾಳದ ಮಾತನ್ನು ಹೇಳಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಅಂತ ಹೇಳಿದರೆ ಸೌಜನ್ಯ ಕೊಲೆ ಪ್ರಕರಣ. ಸೌಜನ್ಯ ಕೊಲೆ ಆಗಿರೋದಂತೂ ನಿಜ ಇದೆ. ಸೌಜನ್ಯ ಇಲ್ಲಿ ನಾವು ಕೊಲೆ ಅಂತ ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಸೌಜನ್ಯನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ 2012ರಲ್ಲಿ ನಡೆದಿತ್ತು. ಇವಾಗ 2025 ಇಷ್ಟು ವರ್ಷಗಳ ಕಳೆದರೂ ಸೌಜನ್ಯಳ ಒಂದು ಸಾವಿಗೆ ನ್ಯಾಯ ದೊರೆತಿಲ್ಲ. ಏನು ಕಾರಣಗಳು ಅನ್ನೋದು ಎಲ್ಲರಿಗೂ ಸ್ಪಷ್ಟವಾದ ಒಂದು ಕಾರಣಗಳು ಗೊತ್ತಿದ್ರೂ ಅದ್ರ ಪರವಾಗಿ ಯಾರೂ ಧ್ವನಿ ಎತ್ತತಕ್ಕಂಥ ಒಂದು ನಿರ್ಧಾರನ ಮಾಡಲಿಲ್ಲ. ಆದರೆ ಸಮೀರ್ ಅನ್ನೋರು ಏನಿದ್ದಾರೆ ಯೂಟ್ಯೂಬರ್ಸು, ಸೊ ಅವರು ಬಂದು ಇದರ ಬಗ್ಗೆ ಯಾವ ಒಬ್ಬ ಅಧಿಕಾರಿನೂ ಕೊಡದೇ ಇರ್ತಕ್ಕಂಥ ಒಂದಷ್ಟು ಮಾಹಿತಿನ ದಯವಿಟ್ಟು ಸಮೀರ್ ಅವರ ಯೂಟ್ಯೂಬ್ ಚಾನಲ್ನ ಹೋಗಿ ನೋಡಿ. ಆ ಒಂದು ವಿಡಿಯೋನ ನೋಡಿ 11 ಲಕ್ಷಕ್ಕಿಂತ ಅಧಿಕ ಜನ ಆ ಒಂದು ವಿಡಿಯೋನ ನೋಡಿದ್ದಾರೆ. ಸೊ ಎಷ್ಟು ಅಂತ ಹೇಳಿದರೆ ನಾವು ಯಾವುದೋ ಒಂದು ಸಿನಿಮಾನ ನೋಡ್ತಾ ಇದ್ದೀವಿ ಅನ್ನಬೇಕು. ಆ ಒಂದು ರೀತಿಯಾಗಿ ಅವಳು ಸಾವಿನ ಚರಿತ್ರೆನ ಬರೆದಿದ್ದಾರೆ ಅವರು. ನಿಜವಾಗ್ಲೂ ಸಮೀರ್ ಅವರ ಧೈರ್ಯಕ್ಕೆ ನಾವು ನಿಜವಾಗ್ಲೂ ಮೆಚ್ಚಲೇಬೇಕಾದಂಥ ವಿಚಾರ ಇದೆ. ಸೊ ಎಲ್ಲ ಒಂದು ಕನ್ನಡ ಕ್ರಿಯೇಟರ್ಸು, ಯೂಟ್ಯೂಬ್ ಕ್ರಿಯೇಟರ್ಸು ದಯವಿಟ್ಟು ಅವರಿಗೆ ಸಪೋರ್ಟ್ ಮಾಡಿ. ನಾವು ಇಲ್ಲಿ ಬಂದು ಅವರಿಗೆ ಹೇಳೋದು ಸಪೋರ್ಟ್ ಮಾಡ್ತೀವಿ ಅನ್ನೋದು ಸುಲಭ ಇದೆ. ಬಟ್ ಬೆನ್ನ ಹಿಂದ್ಗಡೆ ಯಾರನ್ನೂ ನಿಂತ್ಕೊಂಡು ಸಪೋರ್ಟ್ ಮಾಡೋದಿಲ್ಲ. ಏನಕ್ಕೆ ಅಂತೇಳಿದರೆ ಸೌಜನ್ಯ ಪ್ರಕರಣ ಅಂತೇಳಿದರೆ ದೊಡ್ಡ ದೊಡ್ಡ ಕೈಗಳ ಒಂದು ಕಾಣದ ಕೈಗಳ ಒಂದು ಪ್ರವೇಶ ಆಗಿದೆ ಅದರಲ್ಲಿ. ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರನೇ. ಆದರೆ ತುಂಬ ಜನ ಹೇಳ್ತಾರೆ ನೀವು ಧರ್ಮದ ಹೆಸರಿನಲ್ಲಿ ಧರ್ಮಸ್ಥಳದ ಏನಂತ ಹೇಳಿದ್ರೆ ಮಂಜುನಾಥನ ಹೆಸರನ್ನು ನೀವು ಹಾಳು ಮಾಡ್ತಾ ಇದ್ದೀರ ಅಂತ. ಖಂಡಿತ ಇಲ್ಲ. ದಯವಿಟ್ಟು ವಿಡಿಯೋನ ನೋಡೋರು ಕ್ಲಿಯರಾಗಿ ನೋಡಿ ಏನಂತ ಹೇಳಿದರೆ ಧರ್ಮಸ್ಥಳ ಅನ್ನೋದು ಊರಿದೆ. ಸೊ ಊರಿನ ಹೆಸರನ್ನ ತಗೋಬೇಕಾಗುತ್ತೆ ವಿನಃ ಧರ್ಮಸ್ಥಳದ ಮಂಜುನಾಥ ದೇವರಿಗಿಂತ ದೊಡ್ಡವ್ರು ಯಾರಿಲ್ಲ ಅಂತ ಹೇಳ್ತೀವಿ. ಶಿವರಾತ್ರಿ ದಿನ ಶಿವನ ಆರಾಧಿಸ್ತಕ್ಕಂಥವ್ರು. ಸೊ ಇಲ್ಲಿ ಬಂದು ನಾವು ದೇವರಿಗೆ ನೀನೇ ಮಾಡಿರ್ತಕ್ಕಂಥದ್ದು ತಪ್ಪು ಅಂತ ಹೇಳಿದರೆ ಖಂಡಿತ ತಪ್ಪಾಗುತ್ತೆ. ಸೊ ಇಲ್ಲಿ ಯಾರು ಯಾವ ಜಾತಿ ಯಾವ ಧರ್ಮ ಅಂತ ನೋಡ್ದಲ್ಲೇ ಸೊ ಇಲ್ಲಿ ಆ ಒಂದು ಹೆಣ್ಣು ಮಗುವಿಗೆ ಏನು ನ್ಯಾಯ ಸಿಗಬೇಕೋ ಅದ್ರ ಪರವಾಗಿ ಮಾತ್ರ ಮಾತಾಡಿ ಅಂತ ಹೇಳಿಬಿಟ್ಟು ನನ್ನ ಒಂದು ಕಳೆಯ ಮನವಿ ಇದೆ. ಸೊ ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ಸೌಜನ್ಯಗಾಗಿದೆ, ನಾಳೆ ಈ ಥರದವ್ರು ಎಷ್ಟೋ ಜನ ಸತ್ತಿದ್ದಾರೆ. ಬಟ್ ಎಲ್ಲರದಲ್ಲೂ ಅಪರಾಧಿಗಳು ಯಾರು ಅಂತ ಗೊತ್ತಾಗಿದೆ. ಸೌಜನ್ಯ ಕೇಸಲ್ಲಿ ನಿಜವಾದ ಅಪರಾಧಿ ಯಾರು ಅಂತ ಗೊತ್ತಾಗಿಲ್ಲ. ಅದು ತನಿಖೆ ಆಗ್ತಾ ಇದೆ, ಅದು ಆಗಿದೆ, ಏನಾಗಿದೆ ಏನು ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಎಲ್ಲನೂ ಗೊತ್ತಿದೆ. ಸೊ ದಯವಿಟ್ಟು ಸಮೀರ್ ಅವ್ರ ಒಂದು ವಿಡಿಯೋ ನೋಡಿ, ನಿಮಗೆ ಅದರಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಸೌಜನ್ಯ ಪ್ರಕರಣದಲ್ಲಿ ಏನೆಲ್ಲ ಆಗಿದೆ ಅನ್ನತಕ್ಕಂಥ ಒಂದು ಸಂಪೂರ್ಣ ಮಾಹಿತಿ ಸಿಗುತ್ತೆ. ಆದರೆ ಯಾರೂ ಅಪಪ್ರಚಾರ ಮಾಡಬೇಡಿ. ಧರ್ಮಸ್ಥಳದ ದೇವರ ಹೆಸರಿಗೆ ಮಸಿ ಬೆಳೀತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಖಂಡಿತ ಇಲ್ಲ. ಯಾರೂ ಎಲ್ಲೂ ಹೇಳಿಲ್ಲ ಧರ್ಮಸ್ಥಳದ ಮಂಜುನಾಥ ದೇವರಿಗೆ ನಾವು ಮಸಿ ಬೆಳೀತಾ ಇದ್ದೀವಿ ಅಂತ ಹೇಳಿಲ್ಲ. ದೇವರಿಗಿಂತ ನಾವು ದೊಡ್ಡವ್ರು ಅಲ್ಲ. ಊರ ಹೆಸರನ್ನ ತಗೋಬೇಕಾಗುತ್ತೆ. ಸೌಜನ್ಯ ಎಲ್ಲಿಯವಳು? ಸೌಜನ್ಯ ಧರ್ಮಸ್ಥಳದ ಹತ್ರ ಒಂದು ಹಳ್ಳಿಯವಳು. ಸೊ ಧರ್ಮಸ್ಥಳ ಅಂದರೆ ಎಲ್ಲರಿಗೂ ಗೊತ್ತಿದೆ. ಧರ್ಮಸ್ಥಳನ ಊರನ್ನು ತಗೋಬೇಕಾಗುತ್ತೆ. ಇಲ್ಲಿ ಬಂದು ಧರ್ಮಸ್ಥಳನ ಊರನ್ನು ತೊಗೊಂಡಿದ್ದೀವಿ ಅಂದ ತಕ್ಷಣ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಹೆಸರನ್ನ ಕೆಡಿಸ್ತಾ ಇದ್ದೀವಿ ಅಂತ ಅಲ್ಲ. ಸೊ ಈ ಥರದ್ದು ನಾನಿವತ್ತು ಬೆಳಗ್ಗೆಯಿಂದ ಒಂದಷ್ಟು ವೀಡಿಯೋಸ್ಗಳನ್ನ ನೋಡಿದೆ. ಅದರಲ್ಲಿ ಏನಂತ ಹೇಳಿದರೆ ಒಳ್ಳೆಯದನ್ನು ಒಪ್ಕೊಳ್ಳೋರು ಇದ್ದಾರೆ, ಕೆಟ್ಟದ್ದನ್ನು ಮಾತಾಡೋರು ಇದ್ದಾರೆ. ಕೆಟ್ಟದ್ದನ್ನು ಮಾತಾಡೋರು ಮುಂದೆ ಬರಲ್ಲ, ಒಳ್ಳೆಯದನ್ನು ಮಾತಾಡೋರು ಅಟ್ಲೀಸ್ಟ್ ಒಂದಷ್ಟು ಸಪೋರ್ಟ್ ಆದರೂ ಮಾಡ್ತಾರೆ. ನಮ್ಮ ಕೈಲಿ ಆಗಿಲ್ವಾ? ಮಾಡಿರೋರಿಗೆ ನಾವು ಖುಷಿಯಿಂದ ಅವರಿಗೆ ಬೆನ್ನನ್ನು ತಟ್ಟಿ ನಾವು ಸಪೋರ್ಟ್ ಮಾಡಬೇಕಾಗುತ್ತೆ. ಏನಕ್ಕಂತ ಇದು ಸಾಮಾನ್ಯ ವಿಚಾರ ಅಲ್ವೇ ಅಲ್ಲ. ಏನಕ್ಕಂತೇಳಿದ್ರೆ ತನಿಖೆನೇ ಮುಚ್ಚಿ ಹೋಗಿರ್ತಕ್ಕಂಥದ್ದನ್ನು ಒಬ್ಬ ಯೂಟ್ಯೂಬರ್ ಹೋಗ್ಬಿಟ್ಟು ಅಲ್ಲಿ ಹೋಗಿ ಅದನ್ನೆಲ್ಲ ತಂದು ಇಷ್ಟು ಹೇಳ್ಬೇಕಂತೇಳಿದರೆ ನೀವು ಲೆಕ್ಕ ಹಾಕಿ ಆ ಒಂದು ವಿಡಿಯೋನೇ ಡಿಲೀಟ್ ಆಗುತ್ತೆ ಅಂದ್ಕೊಂಡಿದ್ವಿ ನಾವು. ಡಿಲೀಟ್ ಆಯಿತು, ಮತ್ತೆ ಬಂತು ಆ ವಿಡಿಯೋ. ಸೊ ಎಷ್ಟೋ ಚಾನಲ್ಗಳಲ್ಲಿ ಅವರ ಒಂದು ಹೆಸರುಗಳನ್ನು ಹೇಳಿರೋ ವಿಡಿಯೋಗಳನ್ನು ಡಿಲೀಟ್ ಆಗಿದ್ದಾವೆ, ಚಾನಲ್ಗಳನ್ನೇ ಕ್ಲೋಸ್ ಮಾಡಿದ್ದಾರೆ. ಸೊ ಅಂಥದ್ರಲ್ಲಿ ಅವರು ಸಮೀರ್ ಅವರು ಧೈರ್ಯನ ತಗೊಂಡು ಈ ಒಂದು ಎಲ್ಲ ಸೌಜನ್ಯ ಕೇಸಿನ ಬಗ್ಗೆ ಅಷ್ಟು ವಿರಳವಾಗಿ ಹೇಳಿದ್ದಾರೆ ಅವರು ಅಂತ ಹೇಳಿದರೆ ನಿಜವಾಗ್ಲೂ ಹೋಗಿ ನೋಡಿ. ಅವರ ಧೈರ್ಯ ನಿಜವಾಗ್ಲೂ ಮೆಚ್ಚಬೇಕು. ದಯವಿಟ್ಟು ಇವಾಗಲಾದರೂ ಕನ್ನಡ ಯೂಟ್ಯೂಬರ್ಸ್ ಯಾರ್ಯಾರು ಇದ್ದೀರಾ, ಕನ್ನಡ ಕ್ರಿಯೇಟರ್ಸ್ ಯಾರ್ಯಾರು ಇದ್ದೀರಾ, ನಾವು ಯಾವುದಾದ್ರೂ ಪ್ರಮೋಷನ್ ವೀಡಿಯೋಸ್ನ ಮಾಡ್ತೀವಿ. ಸೊ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಹೇಳಿದರೆ ಸೌಜನ್ಯ ಬೇರೆಲ್ಲ, ನಮ್ಮನೆ ಮಕ್ಕಳು ಬೇರೆಲ್ಲ. ನಾವು ಹೆಣ್ಮಕ್ಳನ್ನೇ, ನಾವು ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇರ್ತೀವಿ. ಸೊ ನಾವು ಹೊತ್ತಲ್ಲಿ ಮನೆಗೆ ಬರ್ತಿರ್ತೀವಿ. ಏನಕ್ಕಂತೇಳಿದ್ರೆ ನಮ್ಮದು ಕೆಲಸದ ಸಮಯಗಳು ಗೊತ್ತಿರೋದಿಲ್ಲ. ಸೊ ಇವತ್ತು ನಾವೊಂದು ಹೆಣ್ಣು, ನಮ್ಮನೇಲೂ ಹೆಣ್ಮಕ್ಳಿದ್ದಾರೆ ಅಂತ ತಿಳ್ಕೊಂಡು ಸೊ ಈ ಒಂದು ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತೇಳಿ ಸೊ ದಯವಿಟ್ಟು ಎಲ್ಲರನ್ನು ಧ್ವನಿ ಎತ್ತಿ ಸೌಜನ್ಯಗೆ ನ್ಯಾಯ ಕೊಡಿಸಿ. ಆ ಹೆಣ್ಣು ಮಗು ಅನುಭವಿಸಿರ್ತಕ್ಕಂಥ ನೋವಿದೆ ಅಲ್ವಾ. ಸೊ ಅವಳ ವೇಲಿಂದನೇ ಅವಳ ಕೈಯನ್ನು ಕಟ್ಟಿ
ಅವಳು ಹಾಕ್ಕೊಂಡಿರ್ತಕ್ಕಂಥ ಬೆಲ್ಟಿಂದ ಅವಳ ಕೈಯನ್ನು ಕಟ್ಟಿ ನಿಜವಾಗ್ಲೂ ಎಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಒಂದು ಸಲ ನೀವು ಹೋಗಿ ಆ ಒಂದು ವಿಡಿಯೋನ ನೋಡಿ ಬನ್ನಿ. ಇಲ್ಲ ಸೌಜನ್ಯ ಬಗ್ಗೆ ನೋಡಿ ನೀವು ಏನಂತ ಹೇಳಿದರೆ ಅವಳು ಆ ಹೆಣ್ಣುಮಗು ಅಷ್ಟು ಚಿಕ್ಕ ವಯಸ್ಸಿನ ಮಗು ಎಷ್ಟು ಕಷ್ಟಪಟ್ಟು ಆಕೆನ ಕೊಲೆ ಮಾಡಿದ್ದಾರೆ ಅಂತ ಹೇಳಿದರೆ ನಿಜವಾಗ್ಲೂ ನಮಗೆ ಹೆಣ್ಣು ಕುಲಕ್ಕೆ ನಾವು ತಲೆ ತಗ್ಗಿಸ್ಬೇಕು, ನಮ್ಮ ಇಡೀ ಸಮಾಜನೇ ತಲೆ ತಗ್ಗಿಸ್ಬೇಕು. ಆ ರೀತಿಯ ಅಮಾನವೀಯ ಕೃತ್ಯವನ್ನು ಮೆರೆದಿದ್ದಾರೆ. ಸೊ ಸೌಜನ್ಯ ಪರವಾಗಿ ನ್ಯಾಯ ಸಿಗಲಿ ಅಂತ ಹೇಳಿಬಿಟ್ಟು ನಾವೆಲ್ಲರೂ ಪ್ರಾರ್ಥಿಸೋಣ. ನಮಸ್ತೆ ಎಲ್ಲರಿಗೂ.